ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಇನ್ನೂ ಕೂಡ ಸಿಎಂ ಕುರ್ಚಿ ಫೈಟ್ ನಿಲ್ತಾ ಇಲ್ಲ. ಸಿಎಂ ಗದ್ದುಗೆಗಾಗಿ ಡಿಸಿಎಂ ಡಿಕೆಶಿ ನಾನಾ ರೀತಿಯ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಾಳ್ಯದಲ್ಲಿ ನಿಲ್ಲದ ಸಿಎಂ ಕುರ್ಚಿ ಫೈಟ್. ಸಿಎಂ ಗದ್ದುಗೆಗಾಗಿ ಡಿಸಿಎಂ ಡಿಕೆಶಿ ನಾನಾ ಸರ್ಕಸ್. ಶತಾಯ ಗತಾಯ ಸಿಎಂ ಆಗಲು ಭರ್ಜರಿ ರಣತಂತ್ರ. ಹೈಕಮಾಂಡ್ ಭೇಟಿಗೆ ಡಿಕೆಶಿ ನಿಲ್ಲದ ಕಸರತ್ತನ್ನು ನಡೆಸ್ತಾ ಇದ್ದಾರೆ. ಈಗಾಗಲೇ ದೆಹಲಿಯಲ್ಲಿ ವಾಸ್ತವ್ಯ ಹೂಡಿರುವಂತಹ ಡಿಕೆ ಶಿವಕುಮಾರ್ ರಾಜ್ಯ ರಾಜಕೀಯದಲ್ಲಿ ಸಿಎಂ ಕುರ್ಚಿ ಕಾಳಗ ನಡೀತಾ ಇರುವಂತದ್ದು. ಸಿಎಂ ಕುರ್ಚಿ ಕಾಳಗದಲ್ಲಿ ನಾ ಕೊಡೆ ನೀ ಬಿಡೆ ಎನ್ನುವಂತಹ ಆಟ ಮತ್ತೆ ಮುಂದುವರೆದಿರುವಂತದ್ದು. ಸಿಎಂ ಸಿದ್ದರಾಮಯ್ಯ ಅವರು ಈ ಸಿಎಂ ಸೀಟನ್ನ ಬಿಡೋಕೆ ಮುಂದಾಗಿಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆ ಸೀಟ್ ಪಡೆದುಕೊಳ್ಳದೆ ತನ್ನ ಹಠವನ್ನ ಕೂಡ ಬಿಡೋ ಹಾಗೆ ಕಾಣಿಸ್ತಾ ಇಲ್ಲ. ಹೀಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ರು. ಯೋಜನೆಗಳ ಒಂದು ಮೀಟಿಂಗ್ ಮುಗಿದಂತಹ ಸಂದರ್ಭದಿಂದ ಇಲ್ಲಿಯವರೆಗೂ ಕೂಡ ವರಿಷ್ಠರನ್ನ ಭೇಟಿ ಮಾಡೋದಕ್ಕೆ ಕಾಯ್ತಾ ಇದ್ದಾರೆ. ವರಿಷ್ಠರನ್ನ ಭೇಟಿ ಮಾಡಿ ಈ ಬಗ್ಗೆ ಏನಾದರೂ ಮಾಡಿ ಸರ್ಕಸ್ ಮಾಡಿ ಆದರೂ ಕಸರತ್ತು ಮಾಡಿ ಆದರೂ ಸಿಎಂ ಸ್ಥಾನವನ್ನು ಗಿಟ್ಟಿಸ್ಕೊಳ್ಬೇಕು ಅಂತ. ಆದರೆ ರಾಹುಲ್ ಗಾಂಧಿ ಅವರು ಯಾಕೋ ಹಿಂದೇಟು ಹಾಕ್ತಾ ಇದ್ದಾರೆ. ಅವರಿಗೆ ಅವಕಾಶವನ್ನು ನೀಡುವಂತಹ ಮನಸ್ಸೇ ಇಲ್ಲ ಎನ್ನುವಂತಹ ಒಂದಷ್ಟು ವಿಚಾರಗಳು ಕೂಡ ರಾಜ್ಯ ರಾಜಕೀಯದಲ್ಲಿ ಹರಿದಾಡ್ತಾ ಇರುವಂಥದ್ದು. ನೋಡಿ, ಈಗಾಗಲೇ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಒಲವನ್ನು ತೋರಿಸ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಪಟ್ಟವನ್ನು ಕೊಡುವಕ್ಕೆ. ಇವರಿಗೂ ಹೈಕಮಾಂಡ್ ಭೇಟಿಗೆ ಸಿಕ್ಕದಂತಹ ಅವಕಾಶ ಸಿಕ್ಕರೆ ನಾಯಕತ್ವ ಹಂಚಿಕೆ ವಿಚಾರವನ್ನ ಪ್ರಸ್ತಾಪ ಮಾಡುವಂತಹ ಡಿಕೆ ಶಿವಕುಮಾರ್ ಈ ಒಂದು ವಿಚಾರವನ್ನ ಕನಕಪುರ ಬಂಡೆ ತಯಾರಿ ನಡೆಸಿದ್ದಾರೆ ಪ್ರಸ್ತಾಪ ಮಾಡೋಕೆ. ಜೊತೆಗೆ ಅಹಿಂದ ಸಮಾವೇಶಕ್ಕೆ ಬ್ರೇಕ್ ಹಾಕಿಸುವಂತಹ ರಣತಂತ್ರವನ್ನ ಕೂಡ ರೂಪಿಸ್ತಾ ಇದ್ದಾರಾ ಹೇಗೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಇಂತಹ ಸಂದರ್ಭದಲ್ಲಿ ಸಮಾವೇಶವನ್ನು ಮಾಡಿದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಕುರ್ಚಿ ಮತ್ತೆ ಸ್ಟ್ರಾಂಗ್ ಆಗುವಂತಹ ಆತಂಕ ಹೆಚ್ಚಾಗಿರುವಂಥದ್ದು. ಈ ಹಿಂದೆ ಡಿನ್ನರ್ ಮೀಟಿಂಗ್ಗಳಿಗೆ ಸಮಾವೇಶಗಳಿಗೆ ಬ್ರೇಕ್ ಹಾಕಿಸುವಲ್ಲಿ ಸಕ್ಸಸ್ ಆಗಿದ್ರು ಇದೇ ಡಿಕೆ ಶಿವಕುಮಾರ್ ಅವರು. ಇದೀಗ ಅಹಿಂದ ಸಮಾವೇಶಕ್ಕೆ ಬ್ರೇಕ್ ಹಾಕಿಸ್ತಾರಾ ಎನ್ನುವಂತಹ ಪ್ರಶ್ನೆ ಕೂಡ ರಾಜ್ಯ ರಾಜಕೀಯದಲ್ಲಿ ಭುಗಿಲೆದ್ದಿರುವಂಥದ್ದು. ಇವರಿಗೂ ಕೂಡ ಹೈಕಮಾಂಡ್ ನಾಯಕರ ಭೇಟಿಗೆ ಅವಕಾಶವೇ ಸಿಕ್ಕಿಲ್ಲ ಡಿಕೆ ಶಿವಕುಮಾರ್ ಅವರು. ಹೀಗಾಗಿ ಅಲ್ಲೇ ವಾಸ್ತವ್ಯವನ್ನು ಹೂಡಿದ್ದಾರೆ. ಶತಾಯ ಗತಾಯ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲೇಬೇಕಾಗಿದೆ. ಹಾಗೆ ಅಧಿಕಾರ ಹಸ್ತಾಂತರ ವಿಚಾರ ಏನಿದೆ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿ ಆಗುತ್ತಾ ಅಥವಾ ಇಲ್ವಾ ಇವೆರಡರಲ್ಲಿ ಯಾವುದಾದ್ರೂ ಒಂದು ತಿಳ್ಕೊಂಡು ಬರಲೇಬೇಕು ಎನ್ನುವಂತಹ ಶತಾಯ ಗತಾಯ ಒಂದು ಕಸರತ್ತನ್ನು ಕೂಡ ಮಾಡ್ತಾ ಇದ್ದಾರೆ. ಇದು ಓಕೆ. ಇದರ ಜೊತೆಗೆ ನೋಡಿ, ಸಿಎಂ ಸಿದ್ದರಾಮಯ್ಯನವರು ಅಹಿಂದ ಸಮಾವೇಶವನ್ನು ಮಾಡೋಕೆ ಮುಂದಾಗಿರುವಂಥದ್ದು ಅವರ ಅಭಿಮಾನಿಗಳು. ಇದೇ ವಿಚಾರವಾಗಿ ಮತ್ತೊಂದು ಅಪ್ಡೇಟಿಂಗ್ ಕೂಡ ಬರ್ತಾ ಇದೆ, ನೋಡ್ತಾ ಹೋಗೋಣ. ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ಅವರು ಪ್ರೆಸ್ ಮೀಟ್ ಅನ್ನು ಕೂಡ ನಡೆಸಿರುವಂಥದ್ದು. ಕೆಲವೇ ಕ್ಷಣಗಳಲ್ಲಿ ಇನ್ನೇನು ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ ಡಿಕೆ ಶಿವಕುಮಾರ್ ಅವರು. ದೆಹಲಿಯ ಕರ್ನಾಟಕ ಭವನದಲ್ಲಿ ಸುದ್ದಿಗೋಷ್ಠಿಯನ್ನ ಕರೆದಿರುವಂತಹ ಡಿಕೆ ಶಿವಕುಮಾರ್ ನಿನ್ನೆ ಕೇಂದ್ರ ಸಚಿವರ ಜೊತೆ ಚರ್ಚೆಯನ್ನ ಮಾಡಿದಂತಹ ಡಿಕೆ ಶಿವಕುಮಾರ್ ಮೆಟ್ರೋ ಹಂತದ ಯೋಜನೆಗಳಾಗಿರಬಹುದು, ನೀರಾವರಿ ಯೋಜನೆಗಳ ಬಗ್ಗೆಯೂ ಕೂಡ ಚರ್ಚೆಯನ್ನ ಮಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಹೀಗಾಗಿ ಇಂದಿನ ಸುದ್ದಿಗೋಷ್ಠಿಯಲ್ಲಿ ಡಿಕೆ ಶಿವಕುಮಾರ್ ಅವರು ಮಾಹಿತಿಯನ್ನ ಕೂಡ ನೀಡಲಿದ್ದಾರೆ. ನಿನ್ನೆ ಯಾರ್ಯಾರನ್ನ ಮೀಟ್ ಮಾಡಿದ್ರು, ಹಾಗೆ ಯಾವೆಲ್ಲ ಯೋಜನೆಗಳು, ಯಾವೆಲ್ಲ ಕಾಮಗಾರಿಗಳು ಯಾವ್ಯಾವ ಹಂತದಲ್ಲಿದೆ, ಮುಂದೆ ಪ್ರೋಗ್ರೆಸಿವ್ ರಿಪೋರ್ಟ್ ಹೇಗಿರುತ್ತೆ, ಹೇಗೆ ತೆಗೆದುಕೊಂಡು ಹೋಗಬೇಕು ಆ ಎಲ್ಲ ಯೋಜನೆಗಳು ಕಾಮಗಾರಿಗಳ ಬಗ್ಗೆ ಮಾಹಿತಿಯನ್ನು ಕೂಡ ನೀಡಬಹುದು ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಎನ್ನಲಾಗ್ತಾ ಇದೆ. ಒಂದು ಕಡೆ ಕುರ್ಚಿ ಕಾದಾಟ, ಅದರ ಜೊತೆಗೆ ರಾಜ್ಯದ ಅಭಿವೃದ್ಧಿಯ ಯೋಜನೆಗಳು, ನೀರಾವರಿ ಯೋಜನೆಗಳ ಬಗ್ಗೆಯೂ ಕೂಡ ಚರ್ಚೆಯನ್ನು ಮಾಡಿರುವಂಥದ್ದು. ಈ ಕುರಿತಂತೆ ಸುದ್ದಿಗೋಷ್ಠಿಯನ್ನು ಕೂಡ ನಡೆಸ್ತಾ ಇರುವಂಥದ್ದು ದೆಹಲಿಯ ಕರ್ನಾಟಕ ಭವನದಲ್ಲಿ. ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಅಭಿಷೇಕ್, ಈಗಾಗಲೇ ನೋಡಿ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ವಾಸ್ತವ್ಯವನ್ನು ಹೂಡಿದ್ದಾರೆ. ವರಿಷ್ಠರನ್ನ ಭೇಟಿ ಮಾಡುವಂತಹ ಕಸರತ್ತನ್ನು ಕೂಡ ಮಾಡ್ತಾ ಇರುವಂಥದ್ದು. ಆದರೆ ಅವಕಾಶ ಮಾತ್ರ ಸಿಕ್ಕಿಲ್ಲ ಎನ್ನುವಂತಹ ಮಾಹಿತಿಗಳು ಲಭ್ಯವಾಗಿದೆ. ಅದರ ಜೊತೆಯಲ್ಲಿ ಸುದ್ದಿಗೋಷ್ಠಿಯನ್ನು ಕೂಡ ಕರೆದಿರುವಂಥದ್ದು. ಸುದ್ದಿಗೋಷ್ಠಿಯಲ್ಲಿ ಯಾವ್ಯಾವ ಯೋಜನೆಗಳು, ಯಾವ್ಯಾವ ವಿಚಾರಗಳ ಬಗ್ಗೆ ಪ್ರಸ್ತಾಪವನ್ನು ಮಾಡಲಿದ್ದಾರೆ ಡಿಕೆಶಿ ಅವರು, ಏನೆಲ್ಲ ಅಪ್ಡೇಟ್ಸ್ ಇದೆ ಅಭಿಷೇಕ್? ಕಾವ್ಯ, ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಏನು ಮೆಟ್ರೋ 3ನೇ ಹಂತದ
ಯೋಜನೆಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದಿಂದ ಅನುಮೋದನೆ ಆಗ್ಬೇಕಾಗಿರ್ತಕ್ಕಂತ ಹಣಕಾಸು ವಿಚಾರ ಆಗಿರ್ಬೋದು, ಜೊತೆಗೆ ರಾಜ್ಯಕ್ಕೆ ನೀರಾವರಿ ಯೋಜನೆಗೆ ಸಂಬಂಧಪಟ್ಟಂತ ಒಂದಷ್ಟು ವಿಚಾರಗಳ ಬಗ್ಗೆ ಕಳೆದ ದಿನ ಕೇಂದ್ರ ಸಚಿವರ ಜೊತೆ ಡಿ.ಕೆ ಶಿವಕುಮಾರ್ ಭೇಟಿ ಮಾಡಿದ್ರು. ಭೇಟಿ ಮಾಡಿದಂತ ಸಂದರ್ಭದಲ್ಲಿ ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಯಾವ ರೀತಿ ಸಹಕಾರ ಬೇಕು ಮತ್ತೆ ಯಾವ ರೀತಿ ಯೋಜನೆಗಳು ಬರ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಡಿ.ಕೆ ಶಿವಕುಮಾರ್ ಕೇಂದ್ರ ಸಚಿವರ ಜೊತೆ ಮಾತುಕತೆ ನಡೆಸಿ ರಾಜ್ಯದಿಂದ ಆಗ್ತಿರ್ತಕ್ಕಂಥ ಕೆಲವೊಂದಷ್ಟು ನಿರೀಕ್ಷೆಗಳನ್ನ ಡಿ.ಕೆ ಶಿವಕುಮಾರ್ ಪ್ರಸ್ತಾಪ ಮಾಡಿದ್ರು. ಅದಾದ ನಂತರ ಇಂದು ಪ್ರಮುಖವಾಗಿ ಕರ್ನಾಟಕ ಭವನದಲ್ಲಿ ಇಂದು ಸುಮಾರು 12:30ಗೆ ಡಿ.ಕೆ ಶಿವಕುಮಾರ್ ಸುದ್ದಿಗೋಷ್ಠಿಯನ್ನ ಕರೆದಿರುವಂತದ್ದು. ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಪ್ರಮುಖವಾಗಿ ರಾಜ್ಯಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ವಿಚಾರಗಳನ್ನ ಮುಂದೆ ಇಟ್ಕೊಂಡು ಸುದ್ದಿಗೋಷ್ಠಿನ ಮಾಡಿರುವಂತ ಒಂದು ಮಾಹಿತಿ ಲಭ್ಯ ಆಗ್ತಿದೆ. ಇದರ ಜೊತೆಗೆ ವೋಟ್ ಚೋರಿ ವಿಚಾರವಾಗಿ ಹಿಂದೆ ಮಾಡಲಾಗಿರ್ತಕ್ಕಂತ ಒಂದು ಆರೋಪ ಏನಿದೆ ಅದರಲ್ಲೂ ಕೂಡ ಹೊರ ದೇಶದಲ್ಲಿ ಇಟ್ಟಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಆರೋಪ ಮಾಡಿದ್ರು. ಆ ಒಂದು ಆರೋಪದ ಭಾಗವಾಗಿ ಕೂಡ ಸುದ್ದಿಗೋಷ್ಠಿಯಲ್ಲಿ ಅನ್ನೋ ಒಂದು ಸಾಧ್ಯತೆ ಕೂಡ ಎಲ್ಲಾಗ್ತಿದೆ. ಇದರ ಜೊತೆಗೆ ಡಿ.ಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಅದರಲ್ಲೂ ಕೂಡ ಸಿದ್ದರಾಮಯ್ಯ ಅವರು ಮೈಸೂರು ಜಿಲ್ಲೆಯಲ್ಲಿ ಮಾಡಿರ್ತಕ್ಕಂಥ ಅಹಿಂದ ಸಮಾವೇಶಕ್ಕೆ ಬ್ರೇಕ್ ಆಗ್ತಾರೆ ಅನ್ನೋ ಒಂದು ಮಾಹಿತಿ ಹರಿದಾಡ್ತಿದೆ. ಅದರಲ್ಲೂ ಕೂಡ ಇಂಥ ಒಂದು ಸಂದರ್ಭದಲ್ಲಿ ಕುರ್ಚಿ ಜಗ್ಗಾಟ ನಡುವಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಏನಾದ್ರು ಅವರ ಒಂದು ಸಮಾವೇಶ ಮೈಸೂರು ಜಿಲ್ಲೆಯಲ್ಲಿ ಆದ್ರೆ ಮತ್ತಷ್ಟು ಅವರ ಒಂದು ಕುರ್ಚಿ ಬಲವಾಗುತ್ತೆ, ಮತ್ತಷ್ಟು ಅವರು ಸ್ಟ್ರಾಂಗ್ ಆಗ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ನಾನು ಮತ್ತೆ ಸಿಎಂ ಸ್ಥಾನವನ್ನ ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಎಂದು ಅರ್ಥಿರ್ತಕ್ಕಂಥ ಡಿ.ಕೆ ಶಿವಕುಮಾರ್ ಅವರು ಮತ್ತೆ ಹಿಂದೆ ಸಿದ್ದರಾಮೋತ್ಸವ ಅಥವಾ ಜನಕಲ್ಯಾಣೋತ್ಸವ ಸಮಾವೇಶಕ್ಕೆ ಬ್ರೇಕ್ ಹಾಕಿದ್ರು. ಅದೇ ಮಾದರಿಯಲ್ಲಿ ಈ ಒಂದು ಸಮಾವೇಶಕ್ಕೆ ಬ್ರೇಕ್ ಹಾಕುವಂತ ನಿಟ್ಟಿನಲ್ಲಿ ಅವ್ರದೇ ಆದಂತ ಒಂದು ಕಸರತ್ತನ್ನ ಮಾಡ್ತಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಿದೆ. ಹಾಗಾಗಿ ಶತಾಯಗತಾಯ ಇಂದು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಸಮಾವೇಶಕ್ಕೆ ಬ್ರೇಕ್ ಹಾಕುವಂತ ನಿಟ್ಟಿನಲ್ಲಿ ಎಲ್ಲಾ ಒಂದು ಪ್ರಯತ್ನ ಕೂಡ ಡಿ.ಕೆ ಶಿವಕುಮಾರ್ ಮಾಡ್ತಿದ್ದಾರೆ. ಸಾಧ್ಯವಾದ್ರೆ ಈ ಒಂದು ಸಮಾವೇಶನ ರೂಪುರೇಷೆ ಬದಲಾಯಿಸುವಂತ ನಿಟ್ಟಿನಲ್ಲಿ ಡಿ.ಕೆ ಶಿವಕುಮಾರ್ ಇರುವಂತದ್ದು ಕಾವ್ಯ. ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ, ಎಷ್ಟರ ಮಟ್ಟಿಗೆ ಹೈಕಮಾಂಡ್ ನಾಯಕರು ಒಪ್ಪುತ್ತಾರೆ ಅನ್ನೋದು ಕೂಡ ಕಾದು ನೋಡ್ಬೇಕಾಗಿದೆ. ಯಾಕಂತಂದ್ರೆ ಒಂದು ಕಡೆ ಸಿದ್ದರಾಮಯ್ಯ ಬಣದ ನಾಯಕರು ಶತಾಯಗತೆಯ ಈ ಒಂದು ಸಮಾವೇಶ ಮಾಡ್ಲೇಬೇಕು, ಸಿದ್ದರಾಮಯ್ಯ ಕೈಗಳನ್ನ ಬಲಪಡಿಸಬೇಕು ಒಂದು ನಿಟ್ಟಿನಲ್ಲಿ ಅವ್ರದೇ ಆದಂತ ಒಂದು ಲೆಕ್ಕಾಚಾರ ಹಾಕಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಡಿ.ಕೆ ಶಿವಕುಮಾರ್ ಮಾತಿಗೆ ಬೆಲೆ ಕೊಡ್ತಾರ, ಆ ಒಂದು ಮಾತಿಗೆ ಸಹಮತ ವ್ಯಕ್ತಪಡಿಸ್ತಾರ, ಅಲ್ಲಿ ಕೂಡ ಕಾದು ನೋಡ್ಬೇಕಾಗುತ್ತೆ ಕಾವ್ಯ. ಥ್ಯಾಂಕ್ ಯು ಅಭಿಷೇಕ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಧನ್ಯವಾದಗಳು. ವೀಕ್ಷಕರೇ, ನಾವಿಲ್ಲಿ ಒಂದು ಗಮನಿಸ್ತಾ ಹೋಗೋದಾದ್ರೆ ನೋಡಿ, ಒಂದು ಕಡೆ ಸಿ.ಎಂ ಸಿದ್ದರಾಮಯ್ಯನವರು ಚಾನ್ಸ್ ಸಿಕ್ಕಾಗೆಲ್ಲ ಹೇಳ್ತಾನೆ ಇರ್ತಾರೆ, ನಾನೇ ಪೂರ್ಣಾವಧಿ ಸಿ.ಎಂ, ನಮ್ಮ ಸರ್ಕಾರ ಬಂಡಿ ಅಂತ 5 ವರ್ಷ ಇರುತ್ತೆ. ಆದರೆ ಡಿ.ಕೆ ಶಿ ಅವರು ಸುಮ್ಮನೆ ಆಗ್ತಾರಾ? ಖಂಡಿತವಾಗ್ಲೂ ಸುಮ್ಮನೆ ಆಗುವಂತಹ ಮಾತೇ ಇಲ್ಲ. ಆ ಒಂದು ಕುರ್ಚಿ ರೇಸ್ನಿಂದ ಹಿಂದೆ ಸರಿತಾರಾ ಅನ್ನುವಂತಹ ಪ್ರಶ್ನೆಯೇ ಇಲ್ಲಿ ಬರಲ್ಲ. ನೋಡಿ, ತೆರೆಮರೆಯಲ್ಲೇ ಕಸರತ್ತನ್ನು ಮಾಡ್ತಾ ಇದ್ದಾರೆ. ಕಳೆದ 2 ವರ್ಷಗಳಿಂದ ಕೂಡ ಕಾಂಗ್ರೆಸ್ ಅಧಿಕಾರದಲ್ಲಿದೆ, 2.5 ವರ್ಷ ಆಯಿತು. ಡಿ.ಕೆ ಶಿ ಅವರು ಯಾವಾಗ ಡೆಲ್ಲಿಗೆ ಹೋದರೂ ಕೂಡ ಏನಾದರೂ ಒಂದು ವಿಚಾರ ತಗೊಂಡು ಹೋಗ್ತಾರೆ, ಅದನ್ನು ಸಾಧಿಸ್ಕೊಂಡು ಸಿದ್ಧಿಸ್ಕೊಂಡೇ ಬರ್ತಾರೆ ಅಂತಲೇ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ನಮ್ಮ ಪ್ರತಿನಿಧಿ ಅಭಿಷೇಕ್ ಅವರು ಕೂಡ ಹೇಳ್ತಾ ಇದ್ರು ನೋಡಿ, ಹಾಸನದಲ್ಲಿ ಸಿದ್ದರಾಮೋತ್ಸವ ಕಾರ್ಯಕ್ರಮ ಮಾಡೋಕೆ ಅಂತ ಹೋದರು, ಆದರೆ ಹೆಸರು ಬದಲಾವಣೆ ಮಾಡಿದ್ರು, ಕೊನೆಗೆ ಪಕ್ಷ ಮುಖ್ಯ, ವ್ಯಕ್ತಿ ಮುಖ್ಯ ಅಲ್ಲ ಎನ್ನುವಂತಹ ಒಂದು ನಿರ್ಧಾರಕ್ಕೆ ಕೂಡ ಬಂದಿರುವಂಥದ್ದು. ಡಿನ್ನರ್ ಮೀಟಿಂಗ್ ಆಗಿರ್ಬೋದು, ಯಾವುದೇ ಮೀಟಿಂಗ್ ಅಂದರೂ ಕೂಡ ಅದಕ್ಕೆಲ್ಲ ಕೂಡ ಬ್ರೇಕ್ ಹಾಕುವಂತಹ ನಿಟ್ಟಿನಲ್ಲಿ ಡಿ.ಕೆ ಶಿವಕುಮಾರ್ ಅವರು ತೆರೆಮರೆಯಲ್ಲೇ ಕಸರತ್ತನ್ನು ಕೂಡ ನಡೆಸ್ತಾ ಇರುವಂಥದ್ದು. ಹಾಗಾದರೆ ಈಗ ಏನು ಸಿ.ಎಂ ಸಿದ್ದರಾಮಯ್ಯನವರ ಅಭಿಮಾನಿಗಳು ಈ ಒಂದು ಸಿ.ಎಂ ಅಹಿಂದ ಸಮಾವೇಶವನ್ನು ಹಮ್ಮಿಕೊಂಡಿದ್ದಾರೆ, ಅದನ್ನು ಸುಲಲಿತವಾಗಿ ಸಲೀಸಾಗಿ ಮಾಡೋಕ್ಕೆ ಬಿಡ್ತಾರಾ ಡಿ.ಕೆ ಶಿವಕುಮಾರ್ ಅವರು? ಕಾದು ನೋಡಬೇಕಾಗತ್ತೆ.